ಏಕೆ ಶಕುನಿ ಮೌನವಾಗಿ ನಿಂತಿರುವೆ? ಅಂದು ದುರ್ಯೋಧನ 99 ಮಂದಿ ಸಹೋದರರನ್ನು ಸಮೂಲ ಮಾಡುವೆನೆಂದು ನಾಶ ಮಾಡುವೆನೆಂದು ಹೇಳಿದಿಲ್ಲ. ಅಂದು ನೀನು ಮಾಡಿದ ಶಪಥವೇನಾಯಿತು? ಏನಾಯ್ತಿನ ಪ್ರತಿಜ್ಞೆ? ಏನಾಯ್ತಿನ ಸೇಡು? ಏನಾಯ್ತಿನ ಶಪಥ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಹಲಗಳೆಯುತ್ತಿರುವ ಅಧಮ ಮರಳುಗಳೇ, ಸಾಧು! ಏ ನೀ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ, ಏ ನೀ ಪ್ರಳಯೋಗ್ನಿ ಪ್ರಚೋದನೆಯನ್ನೇ ಕೈತಿರುವ ಪ್ರಚಂಡ ತಾಂಡವ, ಅಖಂಡ ಭರತ ಖಂಡಕ್ಕೆ ಕುಹಕ ಶಿಕ್ಷ ಕಥೆಯ ಪ್ರವೀಣ, ಮೌತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿ ಎಂದಿಗೆ ನಿಮ್ಮ ಸರಸ ಸಲ್ಲಾಪ. ಓ ನನ್ನ ವಂಶಕ್ಕೆ ಕಾರಣಕರ್ತ ದುರ್ಜಾತ, ದುರ್ಮಾತ, ದುರುಳ ದುರ್ಯೋಧನ, ಒಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆ ಕಡು ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ರಕ್ತವು ಕುದಿಯುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು. ಗೌರವೇಶ್ವರ, ಅಂದು ನೀನು ದಿನಕ್ಕೆ ನೀಡುತ್ತಿದ್ದ ಒಂದು ಹಿಡಿ ಹೆನ್ನ, ಒಂದೇ ಒಳಲ ನೀರು, ಅದನ್ನೆಲ್ಲ ಅವರು ನನಗೆ ಕೊಟ್ಟು ನನ್ನ ಶ್ವಾಸದಲ್ಲಿನ ಉಸಿರು ಬತ್ತದ ಹಾಗೆ ಮಾಡಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ನನ್ನೊಬ್ಬನನ್ನು ಉಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು. ಗೌರವೇಶ್ವರ, ಅಧಿಕಾರ ಎಷ್ಟು ದಿನ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೀಚ ನಾನು ನೋಡಿದೆ, ದ್ರೋಹಿ ನಾನು ನೋಡಿದೆ. ಅಧಿಕಾರ ಅಧಿಕಾರ ಬಲದಿಂದ ಗೊಂಬೆ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೀಚ ನಾನು ನೋಡಿದೆ, ದ್ರೋಹಿ ನಾನು ನೋಡಿದೆ. ಅತಿ ಆಸೆ ತುಂಬೆ ಹೋದು ಅತಿಹಾಸೆ ತುಂಬಿ ಹೋದು ನಿನ್ನ ಮನದಲ್ಲಿ ಗೌರವ, ಇತಿಹಾಸೆ ತುಂಬಿ ಹೋದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡ ಸಂಚು ಇದೆ ನನ್ನ ಮನದಲ್ಲಿ, ಆಳ ಆಸೆ ಇದೆ ನಿನ್ನ ಮನದಲ್ಲಿ, ಆಳ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ತಪ್ಪು ಇಲ್ಲ ನನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಗೊಂಬೆ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರದನವ ಎಳೆದು ನಿಲ್ಲೋ ವೀರಪಾತನ, ಶೂರದನವ ಎಳೆದು ನಿಲ್ಲೋ ವೀರಪಾತನ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಗರ್ಣನು ಬಾಬಾ ಕರ್ಣ, ಅನ್ಯಾಯವಾಗಿ ಪೂರ್ವ ಬಿಡುವ ಸೂತಗರ್ಣನು, ಹಿಡಿದದ್ದು ನಿಲ್ಲುವನು ಭೀಮಸೇನನು.
ಮುಟ್ಟಿಕೊಳ್ಳುವನು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ಇಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ನಾನು ನಿನ್ನಂತೆಯೇ 99 ಮಂದಿ ಸಹೋದರರನ್ನು ಒಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸೌಮಂತರನ್ನು ಒಲಿಸಿಕೊಂಡು ಮೆರೆಯಬಹುದಾಯಿತು. ಆದರೆ ಅಂದಿನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ಗತಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವುದು. ಅಂತೆಯೇ ನಾನು ನಿನ್ನೊಡನೆ ಸೇರಿ ನಿನ್ನ 99 ಮಂದಿ ಸಹೋದರರನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ನಿನ್ನಂಥ ಮೋಸಗಾರರನ್ನು ಮೋಸದಿಂದಲೇ ಜಯಿಸಬೇಕು ಎನ್ನುವ ಹಿರಿಯರ ಆರೋಗ್ಯವನ್ನು ಅನುಸರಿಸಿ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಗಳಿಸಿ ನಿನ್ನನ್ನು ಅಡಿಗಡಿಗೊಟ್ಟ ದಾರಿ ಎಳೆಯುವನು. ಇನ್ನು ಮುಂದೆ ನಿನ್ನ ಅಸ್ಥಿರಾವತಿ ರತ್ನ ಸಿಂಹಾಸನವನ್ನು ರಕ್ತದ ಗೋಡೆಯಲ್ಲಿ ಮುಳುಗಿಸುವೆನು. ಅಣ್ಣ ಅಣ್ಣ ನನ್ನ ಹತಭಾಗ್ಯ ಸಹೋದರರೇ, ದುರ್ಯೋಧನ 99 ಸಹೋದರರನ್ನ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮಗೆ ನಿರಾಂಜನ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಂದಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಬ್ಬರು ನಿಟ್ಟುಸಿರು ಬಿಡುವರಿಲ್ಲದೆ ಕೊನೆಗೆ ನರಕದ ಮಾರ್ಗವನ್ನೇ ಹಿಡಿಸುವೆನು. ಮಾರ್ಗ ನಿನಗೆ ಅಲ್ಲವಯ್ಯ, ಆ ನಿನ್ನ ಪರ ಪಾಂಡವರಿಗೆ ಎನ್ನುವ ವರ್ಷದಲ್ಲಿ ನಿನ್ನ ಆಗಮನ. ಮಾವ ಸೂರ್ಯೋದನ, ನಾನು ಹೋಗಿದ ಕಾರ್ಯ ಯುಕ್ತವೇ ಶಕುನಿ. ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟಂದು ಈ ದಿನ ದೂತನು ಸಮಾಚಾರದಿಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳುಗಳಿಂದ ಆ ಪಾಂಡವರ ಸಮಸ್ಯೆ ಸೈನ್ಯವನ್ನು ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸಂಯುಕ್ತ ಕಲಹ ಇದೆಲ್ಲ ಉಚಿತವಾದ ಕಾರ್ಯವೇ ಮಾವ. ಆ ದಿನ ದ್ವಾರಕೆ ಹೋಗಿದ್ದಾಗ ಯುದ್ಧವು ಅಧರ್ಮವು ಎಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಆತನ ಮಾತನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವಲ್ಲ ಸುಯೋಧನ. ದುರಾತ್ಮದಲ್ಲಿ ದುರಾತ್ಮಕರ ಪಡಾತಾಡಿ ದುರಾತ್ಮದಲ್ಲಿ ದುರಾತ್ಮಕರ ಪಡಾತಾಡಿ ಸೀಳ್ವೆ ಪಡಾತಾಡಿ ಸೀಳ್ವೆ ಪಡಾತಾಡಿ ಸೀಳ್ವೆ ಅಖಂಡ ಪಡವಿಯಳ್ ಮದಂದ ಭೀಮನ ಅಖಂಡ ಪಡವಿಯಳ್ ಮದಂದ ಭೀಮನ ಅಂಡ ಕಡಿದು ಚಂಡನಾಡು ಅಂಡ ಕಡಿದು ಚಂಡನಾಡು ಜಗದಿನಲ್ವ ನಿಕ್ಷಣ ಜಗದಿನಲ್ವ ನಿಕ್ಷಣ ಜಗದಿನಲ್ವ ನಿಕ್ಷಣ ದುರಾತ್ಮದಲ್ಲಿ ದುರಾತ್ಮಕರ ಪಡಾತಾಳು ಸೀಳ್ವೆ ಪಡಾತಾಳು ಸೀಳ್ವೆ ಪಡಾತಾಳು ಸೀಳ್ವೆ. ಅಗ್ರಜ ಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಅಣ್ಣ. ಏನು ಪ್ರಿಯ ಸಹೋದರ, ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗು ತಮ್ಮ, ಅತಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ ಅಗ್ರಜ ಆ ದರ್ಪಿತನಾದ ಗೋಪಾಲನು
ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸಿರುವನು. ಅವನದು ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ. ಇದು ಅವಹೇಳನ ಅಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತನ ಪರಾಧೀನನು. ಆತನಿಗೆ ವಿದುರಂತ ಭಕ್ತರು ಮತ್ಯಾನಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ಸಹೋದರ, ಹೋಗು, ಅದೇ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ! ಸಹೋದರ, ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದು ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದು ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಅಗ್ರಜ! ಸಹೋದರ, ನಲ್ಲೆಯರ ಕಳ್ಳನ ಮರ್ಮವು ಅರಿಯದೆ ಈ ಪಡೆದೊಡಗುವುದೇ. ನಲ್ಲೆಯರ ಕಳ್ಳನ ಮರ್ಮವ ಅರಿಯದೆ ಈ ಪಡೆದೊಡಗುವುದೇ. ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು, ಒಪ್ಪದು, ಒಪ್ಪದು. ಸಹೋದರ, ಸಹೋದರ, ಈ ನನ್ನ ಪ್ರಿಯ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸ ಎನಿಸುವುದು. ನೋಡಿದೆಯ ಮಾವ, ಈ ನನ್ನ ತಮ್ಮನ ಕ್ರೂರಾಜ್ಞೆ ಜ್ವಾಲೆಯನ್ನು ಮದಗಜಗಳು ಎಷ್ಟೇ ಇದ್ದರು ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲರು. ಮತ್ಯಾರಿರುವರು, ಮತ್ಯಾರಿರುವರು? ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಹಾಗಿದ್ದರೆ ಈ ಕೌರವೇಶ್ವರನ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ಮರುಕುದು ಜೋಪಡಿಯ ದಾಸಿಪುತ್ರನ ಮರುಕು ಜೋಪಡಿನ ಸಹಿಸುತ್ತಿದ್ದಾನೆ. ಪ್ರಾರಂಭದಲ್ಲಿ ಸಹಿಸಲಾರದಷ್ಟು ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಬೇಕು ಕೌರವೇಶ್ವರ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಆತನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಿರುವನು. ಕಂಸ, ಶಿಶುಪಾಲ, ಜರಾಸಂಧ ನಿನಗೆಂಥ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೊಳ್ಳಿರಿಸಿ ಸಹೋದರನ್ನು ಸುರಪಾನದಿಂದ ಪ್ರವೃತ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ? ಮಾವ, ಹಾಗಾದರೆ ನನ್ನನ್ನು ಆ ದಿನ ದ್ವಾರಕ್ಕೆ ಏಕೆ ಕಳಿಸಿದೆ? ಆ ನಂದ ಗೋಪಾಲಕನ ಮನೆಯ ಬಾಗಿನಲ್ಲಿ ಕುಳಿತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನಾ ಉದ್ದೇಶ? ಕೋಳ ಸರ್ಪದ ವಿಷದಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಸರಿಯಾಗಿ ಹೇಳಿದೆ ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಆ ಪಾರ್ಥನನ್ನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಆತನ ಮೇಲಿದ್ದ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಅದು ಹೇಗೆ ಮಾವ? ಅವರೆಲ್ಲರೂ ಅವನ ಆಜ್ಞಾನಧಾರಕರು ಇದ್ದರೂ ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ಅವರಿಗೆ ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಇಡುವುದು ನಿನಗೆ ಉಚಿತವಲ್ಲ ಕೌರವೇಶ್ವರ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುವುದಾದರೆ
ಋಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದು ಬಿಟ್ಟು ಮೇಲಿನ ಮೇಲೆ ಏಕೆ ದೈನವೃತ್ತಿ ದೇಹಿ ದೇಹಿ ಎಂದು? ಸರಿಯಾಗಿ ಹೇಳಿದೆ ಸೋಮರಾಜ. ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿ ಮನುಷ್ಯ ಜಾಗವು ಕೊಡುವುದಿಲ್ಲ ಈ ಚಲದಂಕಮಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್ವರ. ಏನಾ ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಡೆ, ರಾಜ್ಯಸಭೆಗೆ ವೇಳೆ ಆಯ್ತು. ನಡೆ ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ನಡೆ ಮಾವ, ಹೋಗೋಣ. ನಡೆ ಮಾವ, ನಡೆ ಕೌರವೇಶ್ವರ. ಯಾರು ಎದುರಿಸಬಲ್ಲವ? ಯಾರು ಎದುರಿಸಬಲ್ಲವರು? ಈ ಚಲದಂಕಮಲ್ಲ ನನ್ನು ಯಾರು ಅವನಾರು ಎದುರಿಸಬಲ್ಲವರು? ಗಡ್ಡ ಗಡ್ಡ ನಡುಗಿಸಿ ಬಡಪಾದವರೇ ಬರದಿ ಆಳುವೆ ಭರತ ಕಂಡವ ಮಾವ. ಗಡ್ಡ ಗಡ್ಡ ನಡುಗಿಸಿ ಬಡಪಾದವರೇ ಬರದಿ ಆಳುವೆ ಭರತ ಕಂಡವ ಹಿಡಿದು ಪಾಂಡವರ ಅಗವನ್ನು ಹೊರೆದು ಮಾವ. ಹಿಡಿದು ಪಾಂಡವರ ಅಗವನ್ನು ಹೊರೆದು ಯಾರು ಎದುರಿಸಬಲ್ಲವರು? ಈ ಚಲದಂಕಮಲ್ಲ ನನ್ನ ಯಾರು ನಾನು ಎದುರಿಸಬಲ್ಲವರು? ಮಾವ, ಹಿಡಿದು ಆಟವನ್ನು ಬಿಡನನ್ನು ಕೈಸಿ ಕಡುವೈರಿಗಳನ್ನು ರಣದಲ್ಲಿ ಕೊಂಡಿದೆ. ಹಿಡಿದ ಆಟವನ್ನು ರಣದಲ್ಲಿ ಕೈಸಿ ಕಡುವೈರಿಗಳನ್ನು ರಣದಲ್ಲಿ ಕೊಡಿ. ಮುಂದೆ ಸಮರದಿ ಸೋದರರೆನ್ನದೆ, ಮುಂದೆ ಸಮರದಿ ಸೋದರರೆಂದರೆ ಚಿಂದಿಯ ದೈಯುಗ ರಣದೊಳಗೆ, ಚಿಂದಿಯ ಗೈಯುಗ ರಣದೊಳಗೆ ಯಾರು ಎದುರಿಸಬಲ್ಲವರು? ಹೇ ಚಲದಂಕಮಲ್ಲ ನನ್ನು ಯಾರು ಅವನಾರು ಎದುರಿಸಬಲ್ಲವರು? ನಡೆ ನಡೆ, ನನ್ನ ದಾವಾಗ್ನಿ ಜ್ವಾಲೆಗೆ ಆಗಲಿರುವ ಪತಂಗವೇ ನಡೆ. ಛೇ ಅಯೋಗ್ಯ, ನಾಚಿಕೆ ಇಲ್ಲದ ನರಿಯಂತೆ ನನ್ನಲ್ಲಿ ಸಲಹೆ ಕೇಳಲು ಬಂದಿರುವೆಯಾ? ನನ್ನ ಸಲಹೆಯನ್ನೇ ಕೇಳುತ್ತಿರೋ ನಿನ್ನ ಕೂಲದ ಬೇಡನ್ನೇ ಕಿತ್ತಿಸುವೆನು. ಶಕುನಿ ಎಂಬ 3 ಅಕ್ಷರದ ಅರ್ಥವನ್ನು ತಿಳಿಯದ ಮೂಢ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಈ ನಿನ್ನ ಕುರುಕುಲ ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ಮೂಲನ. ಶಕುನಿಯಿಂದ ಕುರುವಂಶ ನಿರ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿರುವೇನೋ? ಎಂದಿಗೆ ನಾನು ನಿಮ್ಮಪ್ಪನ ಮನೆ ಕಾಲಿಟ್ಟನೋ ಅಂದಿಗೆ ಅದು ಕಾಗೆ ಒಕ್ಕ ಗೂಡಾಯಿತು, ಮಾಡಿ ಒಕ್ಕ ಬೀಡಾಯಿತು. ಆ ನಿನ್ನ ಮಡದಿಯಾದ ಭಾನುಮತಿ ಮಂಡೆಗೆ ಮುಂಡೆಯಾಗಿ ನಿನ್ನ ಮೇಲೆ ಬಿದ್ದು ಹೊರಳಾಡುವಳ ಅಂದಿಗೆ ಈ ಶಕುನಿಗೆ ಆನಂದ, ಒಂದೇ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶವೇ ನಿನ್ನಾಮ.
ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ, ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಎಡೆ ಮೆಟ್ಟಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎಡೆ ಮೆಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡೆ ಆನಂದವನ ವಂದುವೆ. ಆನಂದ ಆನಂದ, ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಗೊರೆಯನ್ನು ಒಪ್ಪಿಸುವೆ, ಗೊರೆಯನ್ನು ರಣದಲ್ಲಿ ಕೊಲ್ಲುವೆ. ಕೌರವ ಗೊರೆಯನ್ನು ಒಪ್ಪಿಸುವೆ, ಗೊರೆಯನ್ನು ರಣದಲ್ಲಿ ಕೊಲ್ಲುವೆ. ತರ್ಪಣ ನೀಡುವೆ ಅನುಜರಿಗೆ, ನೆಮ್ಮದಿ ಹೊಂದಿರಿ ನೀವೆನ್ನೋ. ಆನಂದ ಆನಂದ, ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ದೂತನಂತೆ ಬರುತ್ತಿರುವನಂತಲ್ಲ, ಸಕಲ ಸಾಮ್ರಾಜ್ಯಗಳಿಂದ ಕೂಡಿ ಮೆರೆಯುತ್ತಿರುವ ಆ ಕೌರವೇಶ್ವರನ ಬಳಿಗೆ ಬರುತ್ತಿರುವಾಗ ಪರಮಾತ್ಮನು ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ, ನಿನ್ನನ್ನು ನೋಡುವುದಕ್ಕೂ ನೋಡಿ ಆನಂದ ಪಡುವುದಕ್ಕೂ ಕಾದಿರುವೆ ನಾನು. ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನಾನು ಪ್ರಾಣವನ್ನು ಅರ್ಪಿಸುವೆ. ಕೃಷ್ಣ ಮುಕುಂದ ಕೃಷ್ಣ
ಪರಮಾತ್ಮ ಪರಮಾತ್ಮ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಪರಮಾತ್ಮ ಪರಮಾತ್ಮ ಈ ದೀನನ ಮೇಲೆ ಇಂದಿಗೂ ದಯೆ ತೋರಿದೆ ಪರಮಾತ್ಮ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಅರಚಿದೆಯ ಅಂಧಕಾರ ಮನವೇ ಅರಸಿದೆಯ ಅಂಧಕಾರ ಮನವೇ ಬೆಳಗಿದೆಯ ಮನ ಮಂದಿರದೆ ಬಾಲ ಕಡಲೋಲು ನೀಲೆಯಂದಾಡಿದ ಲೋಲೋಚನೆಯ ಕೊಡುಸಿಲೆಯಾದಯಿ ಜಡನ ಕಡೆದು ಹರಿಯೇ ಕೊಡುಸಿಲೆಯಾದಯಿ ಜಡನ ಕಡೆದು ಹರಿಯೇ ಭೂಯ ಮೂರುತಿಯ ಮಾಡಿದೆಯ ಭೂಯ ಮೂರುತಿಯ ಮಾಡಿದೆಯ ಕರಳ ಮರಕೇಲಿ ತಿರುಳ ಇರೆಂಗಳ ಕೊರಳನ ಕೊರಳಿದೆಯ ಕರಳ ಮರಕೇಲಿ ತಿರುಳ ಇರೆಂಗಳ ಕೊರಳನ ಕೊರಳಿದೆಯ ಕರಿಯ ಗಂಧನದ ಕರಿಯ ತಾ ಬಂದಂಬ ಕಡಲೆ ಸಿರಿಯನ್ನು ಬಿಡಿಸಿದೆಯ ಕರಿಯ ತಾ ಬಂದ ಮರೆ ಎಂದೆಣದ ಕಡಲೆ ಸಿರಿಯನ್ನು ಬಿಡಿಸಿದೆಯ ಹರಿ ಎಂದೆಂದ ಗುಣರೂಪನೇ ನಿನ್ನ ಹರಿಯ ಎಂದೆನದ ಗುಣರೂಪನೇ ನಿನ್ನ ಮನದೊಳಗೆ ಚರಣವನ್ನು ಜಪಿಸುತ್ತ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಅರಸಿದೆಯ ಅಂಧಕಾರ ಮನವೇ ಅರಸಿದೆಯ ಅಂಧಕಾರ ಮನವೇ ಬೆಳಗಿದೆಯ ಮನ ಮಂದಿರದೆ ಮನ ಮಂದಿರದೆ ಮನ ಮಂದಿರದೆ ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ನೀಡುವುದಿರಾ? ಪರಮಾತ್ಮ ಸಕಲ ಲೋಕವನ್ನು ತಮ್ಮ ಉದರದಲ್ಲಿ ಇಟ್ಟುಕೊಂಡ್ರೆ ತಮಗೆ ಅಣುಸ್ವರೂಪಿಯಾದ ನಾನು ನಿನಗೇನು ಕೊಡಬಲ್ಲನು ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿದ್ದೆನು. ಆದರೆ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ? ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೇ, ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೇ, ಬಲ್ಲೆ ನಿನ್ನೆಯ ಮನವ ಬಿಡು ಬಿಡು ಬಲ್ಲೆ ನಿನ್ನೆಯ ಮನವ. ಭಕ್ತಿಯ ಪಾಶದಿ ಚಿತ್ತವನ್ನುಳಿಸಿದೆ, ಭಕ್ತಿಯ ಪಾಶದಿ ಚಿತ್ತವನ್ನುಳಿಸಿದೆ. ಎತ್ತ ಹೋದರು ಮನ ಇತ್ತಲೆ ಬರ್ಬೋದು, ಎತ್ತ
ಪರಮಾತ್ಮ. ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಜಿಸಿ ಬರೀ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನರಿಯೇನೆ. ಅದರಲ್ಲಿ ನನಗೆ ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ನೀಡುವುದಿರಾ? ಪರಮಾತ್ಮ, ನನ್ನಲ್ಲಿ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ಪರಮಾತ್ಮ. ಏನು ವಿದುರಾ? ಕ್ಷೀರವೇ? ಕ್ಷೀರ ನನಗೆ ಅತ್ಯಂತ ಪ್ರಿಯವಾದ ಆಹಾರ, ಅದನ್ನೇ ನೀಡುವುದಿರಾ? ಪರಮಾತ್ಮ, ಏಕೆ ಏಕೆ ವಿದುರಾ? ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ಇದ್ದ ಕ್ಷೀರವನ್ನು ತಮಗರ್ಪಿಸಿ ಮಿಕ್ಕ ಹಾಲನ್ನು ತಾನು ಅರ್ಪಿಸಿಬಿಟ್ಟೇನಲ್ಲ ಪರಮಾತ್ಮ. ವಿದುರಾ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷವಿರಬೇಕಲ್ಲವೇ? ಎಲ್ಲಿ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಇದು ತೆಗೆದುಕೊಳ್ಳಿ ಪರಮಾತ್ಮ. ನೋಡಿದೆಯಾ ವಿದುರಾ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಲ್ಲ, ನೀನು ಎಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಇದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ಪರಮಾತ್ಮ. ಏಕೆ ನೆನೆಯುವುದಿಲ್ಲ ವಿದುರಾ? ನೋಡು, ವಿದುರಾ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿല്ലെಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು ವಿದುರಾ. ಪರಮಾತ್ಮ, ಧನ್ಯನಾದೆ ಪರಮಾತ್ಮ, ಧನ್ಯನಾದೆ, ಧನ್ಯನಾದೆ. ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಧನ್ಯನನ್ನಾಗಿ ಮಾಡಿದೆ. ನಿನ್ನ ಮಹಿಮೆಯನ್ನು ಆ ಯಶೋಧ ದೇವಿಗೆ ಬಲ್ಲರು. ವಿದುರಾ,
ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನನ್ನು ಮಹಿಮೆಯಷ್ಟು ಕೊಂಡಾಡಿರೂ ಸಾಲದು. ಆ ಭಕ್ತರಾದ ಪಾಂಡವರಿಗೆ ಆ ರಕ್ಷಿಸುವ ಭಾರ ನಿನ್ನದೆಯಾ ಪರಮಾತ್ಮ. ವಿದುರ, ನಾನೀಗ ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವೊಂದು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ವಿಚಿತ್ರವಾದ ಪ್ರಸಂಗವನ್ನು ನಡೆಯುವುದು ನೀನು ಸಹ ನೋಡುವೆಯಂತೆ. ಆಗಲಿ ಪರಮಾತ್ಮ. ವಿದುರ, ಪರಮಾತ್ಮ, ನೀನು ಬರುವಾಗ ಮರೆಯದೆ ಶಿವಧನಸ್ಸನ್ನು ತೆಗೆದುಕೊಂಡು ಬಾ. ಆಗಲಿ, ತಮ್ಮ ಇಚ್ಛೆಯಂತೆ ಆಗಲಿ ಪರಮಾತ್ಮ. ಜಗದ ಜೀವನದ ಜಗದ ಜೀವನದಾತನು ಪಾಡಿಸಿ ಕುಣಿಸಿ ಮನ ಹಿಡಿಯುವ ಮೋಹನ ರೂಪ ಜಗದ ಗೋಚರನೆ ನಿರ್ಮಲ ಸದನಂದ ನಿಗಮ ಗೋಚರನೆ ನಿರ್ಮಲ ಸದನಂದ ಬಲ್ಲವರಿಲ್ಲ ಜಗದ ಜೀವನರೋಳು ಬಲ್ಲವರಿಲ್ಲ ಜಗದ ಜೀವನರು ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ ಬವರೋಗ ವೈದ್ಯ ಈ ಪರಿಪ ಜಗದ ಜೀವನದ ತನುನಿ ನಾಟಿಸಿ ಪುಣಿಸಿ